ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ. ಇದು ನನ್ನ ತಂಗಿ ಮಗಳ ಬರ್ಡೇ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಬರ್ಡೇ ಡೆಕೋರೇಷನ್ ವಿಡಿಯೋ ನೋಡಿದ್ದೀರೋ ಬರ್ತ್ಡೇ ವಿಡಿಯೋ ಕಂಟಿನ್ಯೂ ಕೇಕ್ ಕಟ್ ಮಾಡೋದು ಈ ವಿಡಿಯೋದಲ್ಲಿ ಇರುತ್ತೆ. ಅಕ್ಕಪಕ್ಕ ಮನೆಯವರು ಎಲ್ಲರೂ ಇನ್ವೈಟ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀವಿ ಕೆಲವ್ರಿಗೋಸ್ಕರ. ಎಲ್ಲರೂ ಬರಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಆಮೇಲೆ ಇನ್ನು ಇದೆ ಅಲ್ವಾ, ಬಂದಿದ್ದವ್ರನ್ನೆಲ್ಲ ನಿಲ್ಲಿಸಿ ಕೇಕ್ ಕಟ್ ಮಾಡೋದು. ಕೇಕ್ ಕಟ್ ಮಾಡ್ತಾಯಿದ್ವಿ. ಇದು ಆ್ಯಕ್ಚುಲಿ ಒಂದು ನೀವು ಹೊಸ ಏರಿಯಾ ಇವರು ಮನೆ ಕಟ್ಟಿರೋದು. ಅಲ್ಲಿ ಅಷ್ಟೊಂದೇನು ಮನೆಗಳಿಲ್ಲ, ಇರೋ ಮನೆಗಳಲ್ಲೇ ಇರೋರನ್ನ ಕರೆದಿರೋದು. ಅವರೆಲ್ಲ ಬಂದಿದ್ದಾರೆ, ಸೂಪರಾಗಿ ಬರ್ಡೇ ಸೆಲೆಬ್ರೇಟ್ ನೋಡಿ ಹೆಂಗೆ ರೆಡಿಯಾಗಿದ್ದಾರೆ. ಇನ್ನೇ ಕೇಕ್ ಕಟ್ ಮಾಡಬೇಕು, ವೆಯ್ಟ್ ಮಾಡ್ತಾರೆ ಎಲ್ಲ ಮಕ್ಕಳು ಕ್ಯಾಪ್ಗಳನ್ನ ಹಾಕ್ಕೊಂಡು ನೀನು ಹೋಗು ನಾನು ಹೋಗು ನಾನು ಹೋಗು ನೀನು ಹೋಗು ಅಂತ ಫುಲ್ಲು ಕಚ್ಚ ಕಚ್ಚ ಪಚ ಪಚ ಮಾಡ್ತವ್ರೆ. ಇವಾಗ ಎಲ್ಲರೂ ಬಂದ ತಕ್ಷಣ ನಾನು ನೋಡಿ ವೀಡಿಯೋಗೆ ನನ್ನನ್ನು ಬಾ ಅಂತಿದ್ರು. ಬೇಡ ಬೇಡ ಪರವಾಗಿಲ್ಲ ನೀವು ಮಾಡಿ ಅಂತ ಹೇಳ್ತಿದ್ದೆ. ನಾನು ವೀಡಿಯೋ ಮಾಡ್ತೀನಿ ನೀವು ಮಾಡಿ ಕೇಕ್ ಕಟ್ ಮಾಡಿ ಪರವಾಗಿಲ್ಲ ಅಂತ ಎಲ್ಲರೂ ಕರೀತಿದ್ರು. ನನ್ನ ಮಗ ಕ್ಯಾಂಡಲ್ ಹಾಸ್ತಾನೆ ನೋಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಇವಾಗ ಆಡಕ್ ವಿಜಯ್ ಹ್ಯಾಪಿ ಬರ್ಡೇ. ಇವಾಗ ನೋಡಿ ಕೇಕ್ ಒಬ್ಬರು ಬಿಟ್ಟಿಲ್ಲ, ಎಲ್ಲರೂ ಸೇರಿ ಹಿಡ್ಕೊಂಡು ಕೇಕ್ ಕಟ್ ಮಾಡಿ ಇಷ್ಟು ನಾಚ್ಕೊತಾ ಇದ್ದಾಳೆ ನೋಡಿ ನನ್ನ ತಂಗಿ ಮಗಳು. ಸಿಕ್ಕಾಪಟ್ಟೆ ಮುದ್ದಾಗಿರ್ತಾಳೆ. ಅವಳು ರೀಲ್ಸ್ ಎಲ್ಲ ನೋಡಿಬೇಕಂದ್ರೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ, ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ. ಇವಳೇ ಈ ಪುಟಾಣಿ ಗೊಂಬೆ ಇದೆ ಅಲ್ವಾ, ರೆಡ್ ಕ್ಯಾಪು, ಇವಳದೇ ಬರ್ಡೇ. ಅವಳ ಹೆಸರು ಬನ್ನು ಅಂತ, ನಾವಿಟ್ಟಿರೋ ಹೆಸರು. ಎಲ್ಲ ಕೇಕ್ ತಿನ್ನಿಸ್ತಿದ್ರೆ ಅವಳು ಕೇಕನ್ನು ತಿನ್ಸಲ್ಲ, ಅವಳೇ ತಿನ್ಕೊತಾಳೆ ನೋಡಿ. ಯಾರಿಗೂ ಕೇಕ್ ತಿನ್ಸಲ್ಲ, ಅವಳೇ ಫಸ್ಟ್ ತಿನ್ಕೊಂಬಿಟ್ಟು ಆಮೇಲೆ ನಾವಾಗಿ ತಿನ್ನಿಸಿದ್ರೆ ಮಾತ್ರ ತಿನ್ನಿಸೋದು. ಸೂಪರ್. ಈ ಥರ ಬರ್ಡೇ ಚಿಕ್ಕ ವಯಸ್ಸಲ್ಲಿ ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಇವಾಗೆಲ್ಲ ಬರ್ಡೇ ಅಂದರೆ ಅಷ್ಟೇ. ಈಗಿರೋ ಬ್ಯುಸಿ ಶೆಡ್ಯೂಲಲ್ಲಿ ಬರ್ಡೇ ಮಾಡೋಷ್ಟು ಟೈಮ್ ಕೂಡ ಇಲ್ಲ. ಅದ್ರ ಮಕ್ಕಳ ಏಜು, ಆ ಮಕ್ಕಳ ಆ ಮೂಮೆಂಟು ಎಲ್ಲನೂ ಎಂಜಾಯ್ ಮಾಡಬೇಕಪ್ಪ ನಿಜವಾಗ್ಲೂ. ಫ್ಯೂಚರ್ಗೆ ಮೂಮೆಂಟ್ ಸಿಗುತ್ತೆ ಇಲ್ವ ನೋಡಿ. ಅವ್ರ ಅಕ್ಕಗೆ ಕೇಕ್ ಹೆಂಗೆ ತಿನ್ನಿಸ್ತಿದ್ದಾಳಂತ ಅಷ್ಟೇ. ಅವಳು ತಿನ್ನೋದ್ರಲ್ಲೇ ಫುಲ್ ಇಂಪಾರ್ಟೆಂಟ್ವ, ಆಮೇಲೆ ಬೇರೆಯವ್ರಿಗೆಲ್ಲ ಇಲ್ಲ. ಈ ಥರ ಯಾರೆಲ್ಲ ಕೇಕು, ಈ ಥರ ಯಾರೆಲ್ಲ ಮಕ್ಕಳಿಗೆ ಕೇಕ್ ಕಟ್ ಮಾಡಬೇಕಾದ್ರೆ ಅವರವರ ಕೇಕ್ ತಿನ್ಕೊತಾರೆ. ಏನು ಮೂಮೆಂಟ್ ಚೆನ್ನಾಗಿರುತ್ತೆ ಅಲ್ವಾ, ಸಖತ್ತಾಗಿ ಎಂಜಾಯ್ ಮಾಡೋದು ಪಾಪ ಬರ್ಡೇ ಪಾರ್ಟಿ. ಇದು ಮುಗಿಸ್ಕೊಂಡು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು. ಬನ್ನಿ ನಮ್ಮ ಡ್ಯಾನ್ಸ್ ಪ್ರೋಗ್ರಾಮ್ ಹೆಂಗೆ ನಡೀತು ಅಂತ ನೋಡಿ. ಹಾಡಾಕಿದರೆ ಕಾಪಿರೈಟ್ ಆಗುತ್ತೆ, ಅದಕ್ಕೋಸ್ಕರ ಮ್ಯೂಟ್ ಹಾಕ್ಬಿಟ್ಟಿದ್ದೆ. ಮ್ಯೂಟ್ ಹಾಕಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಒಳ್ಳೆಲ್ಲ ಮಕ್ಕಳು ಸೇಮ್ ಡ್ರೆಸ್ಸು, ತಂಗಿ ಗಂಡ ಇಬ್ಬರೂ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು ಬರ್ಡೇ ಪಾರ್ಟಿನ. ಸಖತ್. ಇದು ಮುಗಿಸ್ಕೊಂಡು ಮತ್ತೆ ನಾನು ನೈಟ್ ಬ್ಯಾಂಗ್ಳೂರ್ ಜರ್ನಿ ಮಾಡಬೇಕು. ಜರ್ನಿ ಮಾಡಿ ಮಾರ್ನಿಂಗ್ ಡೈರೆಕ್ಟ್ ಡ್ಯೂಟಿಗೆ ಹೋಗ್ಬೇಕು. ಈ ಥರ ಇತ್ತು. ಇದು ನನಗೆ ಫಟ ಅಂತ ಒಂದು ಕ್ಯಾಪ್ಚರ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ನಾನು ಬಸ್ಗೆ ಹೋಗೋಣ. ಇನ್ನು ಊಟ ಮುಗಿಸ್ಕೊಂಡು ಹೋಗೋಷ್ಟ್ರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವ್ರು ನೋಡಿದ್ರೆ ಪಾರ್ಟಿಲಿ ಬ್ಯುಸಿ ಇದ್ದಾರೆ. ನೈನ್ ಮೈಂಡಲ್ಲಿ ಯಾವಾಗಪ್ಪ ಹೋಗೋದು, ಬಸ್ ಹೆಂಗೆ ಸಿಗುತ್ತೋ ಏನು ಕತೆನೋ ಅಂತ ನಾನು ತಲೆಯಲ್ಲಿ ಓಡ್ತಿದ್ದೆ. ಅಂತೂ ಇಂತೂ ಬರ್ಡೇ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ ಪ್ಲೀಸ್. ಏನೋ ಒಂದು ವಿಡಿಯೋ ಮಾಡೋಕ್ಕೆ ನೂರಾರು ಪ್ರಾಬ್ಲಮ್ಸ್ ಬರ್ತಾಯಿದೆ. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಬಾಯ್, ಥ್ಯಾಂಕ್ ಯು ಸೋ ಮಚ್.